ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಇವತ್ತಿನಿಂದ ರಾಮ ಮಂದಿರದಲ್ಲಿ ಧಾರ್ಮಿಕ ವಿಧಿವಿಧಾನ ಜೋರು. ಅಯೋಧ್ಯೆಯಲ್ಲಿ ಕರುನಾಡ ರಾಮ ಅಲಂಕರಿಸ್ತಾ ಇದ್ದಾನೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂತಹ ರಾಮಲಲ್ಲಾಗೆ ಅಲ್ಲಿ ಮನ್ನಣೆ ಸಿಕ್ಕಿದೆ. ಕನ್ನಡಿಗ ಕೆತ್ತಿದ ರಾಮಲಲ್ಲಾ ಮೂರ್ತಿನೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಪ್ರತಿಮೆ ಆಯ್ಕೆ ಬಗ್ಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಹಿತಿ ಕೊಟ್ಟಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬದಲ್ಲಿ ಇದೀಗ ಇದೇ ವಿಚಾರಕ್ಕೆ ಸಂಭ್ರಮ ಮನೆ ಮಾಡ್ತಾ ಇದೆ. TV5 ಕನ್ನಡದೊಂದಿಗೆ ಸಂತಸವನ್ನ ಯೋಗಿರಾಜ್ ಕುಟುಂಬ ಹಂಚಿಕೊಂಡಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮೈಸೂರಿನ ಹೆಸರಾಂತ ಶಿಲ್ಪ ಕಲಾವಿದ ಅರುಣ್ ಯೋಗಿರಾಜ್ ಅವರ ಒಂದು ಕೆತ್ತನೆಯಲ್ಲಿ ಮೂಡಿ ಬಂದಿರುವಂತಹ ರಾಮನ ಮೂರ್ತಿ ಈಗ ಅಲ್ಲಿ ಆಯ್ಕೆ ಆಗಿರತಕ್ಕಂಥದ್ದು. ಆ ಒಂದು ಮೂರ್ತಿಯೇ ಈಗ ಶ್ರೀರಾಮನ ಆ ಒಂದು ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು. ಈ ಒಂದು ಸಂತಸದ ಕ್ಷಣದಲ್ಲಿ ಇಡೀ ಮೈಸೂರಿಗರು ಕೂಡ ಇರತಕ್ಕಂಥದ್ದು. ಕರ್ನಾಟಕವೇ ಹೆಮ್ಮೆ ಪಡತಕ್ಕಂಥ ಒಂದು ವಿಚಾರ. ಇನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿಯವರು ವಿಜೇತಾ ಅವರು ಅಂದ್ರೆ ಅರುಣ್ ಯೋಗಿರಾಜ್ ಅವರ ಪತ್ನಿಯವರು ವಿಜೇತಾ ಅವರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಮನೆಯಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೊದಲಿಗೆ ಮೇಡಮ್, ಒಂದು ಅದ್ಭುತವಾದಂತಹ ಕಾರ್ಯ ಇದು. ಯಾಕೆಂತ ಹೇಳಿದ್ರೆ ನಮ್ಮ ಮೈಸೂರವರೆಲ್ಲ ಹೆಮ್ಮೆ ಪಡುವಂತಹ ವಿಚಾರ. ಅಂಥದ್ದನ್ನ ನಿಮ್ಮ ಪತಿಯವರು ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳೋದು. ತುಂಬ ಖುಷಿ ಆಗ್ತಾ ಇದೆ. ಇದು ಪುಣ್ಯದ ಕೆಲಸ ಎಲ್ಲರಿಗೂ ಬರೋದಿಲ್ಲ. ನಮ್ಮ ಮನೆತನಕ್ಕೆ ಈ ಗೌರವ ಸಲ್ಲಿಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮೊದಲಿಗೆ ಅರುಣ್ ಯೋಗಿರಾಜ್ ಅಂತ ಹೇಳಿದ ತಕ್ಷಣ ಅವ್ರ ತಂದೆಯವರು ಇರ್ಬೋದು, ಅವ್ರ ತಾತ ಅವರು ಇರ್ಬೋದು, ಅವ್ರ ಪೂರ್ವಜರೆಲ್ಲರೂ ಕೂಡ ಶಿಲ್ಪ ಕಲಾವಿದರು. ಸೊ ಇಷ್ಟರ ಮಟ್ಟಿಗೆ ಈ ಥರದೊಂದು ಅವಕಾಶ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಅರುಣ್ ಯೋಗಿರಾಜ್ ಅವರು ಬಹಳಷ್ಟು ಶಿಲ್ಪಗಳನ್ನು ಮಾಡಿದ್ದಾರೆ, ಮೂರ್ತಿಗಳನ್ನು ಮಾಡಿದ್ದಾರೆ. ಇದು ವಿಶೇಷ. ಅವಕಾಶಗಳು ಸಿಗ್ತಾ ಇತ್ತು, ಮತ್ತು ಅವರು ಪರಿಪೂರ್ಣವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಶಂಕರಾಚಾರ್ಯ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಹಾರ್ಡಿಂಗ್ ಸರ್ಕಲಲ್ಲಿರೋ ಜಯಚಾಮರಾಜ ಒಡೆಯರು, ತುಂಬ ಮೈಸೂರು ಸುತ್ತಮುತ್ತನೇ ತುಂಬ ಇದೆ. ಮತ್ತು ದೇಶ ವಿದೇಶಕ್ಕೂ ಹೋಗಿದೆ. ಎಲ್ಲರೂ ಬಂದು ಅಭಿನಂದನೆ ಕೊಡ್ತಾ ಇದ್ದಾರೆ. ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ಎಲ್ಲ ವಿಗ್ರಹ ಮಾಡಿದ್ನೆಲ್ಲ ಡೆಲಿವರಿ ಆಗ್ತದೆ. ಇಲ್ಲಿ ಕಣ್ ತುಂಬ್ಕೊಂಡು ತಗೊಂಡು ಹೋಗ್ತಿದ್ರು. ಅವಾಗಲೇ ಇವ್ರದ್ದು ಕೆತ್ತನೆಗೆ ಎಲ್ಲರೂ ಹೇಳ್ತಿದ್ರು ಇದು ವಿಶ್ವ ಪ್ರಸಿದ್ಧ ಆಗತ್ತೆ ಈ ಜಾಗ ಅಂತ. ಹಾಗೆ ಮಾಡಿದ್ದಾರೆ. ಈಗ ಈ ಒಂದು ರಾಮನ ಮೂರ್ತಿಯನ್ನು ಕೆತ್ತನೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಯಾವ ರೀತಿ ಬಂತು, ಮತ್ತೆ ಈ ಒಂದು ಪ್ರಕ್ರಿಯೆ ಯಾವ ರೀತಿ? ಎಲ್ಲ ಕಡೆ ಇಂಡಿಯಾದಿಂದ ಆರ್ಟಿಸ್ಟ್ಗಳೆಲ್ಲ ಹೋಗಿದ್ರು. ಮೀಟಿಂಗ್ ನಡೀತು. ಆಮೇಲೆ ಶಾರ್ಟ್ ಲಿಸ್ಟ್ ಆದಮೇಲೆ 3 ಫೈನಲೈಸ್ ಆದಮೇಲೆ 3 ಜನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಜೂನಿಂದ ಅಯೋಧ್ಯದಲ್ಲೇ ಇದ್ದು ಅದರಲ್ಲಿ 2 ಕಪ್ಪು ಶಿಲೆ, ಒಬ್ಬರು ವೈಟ್ ಮಾರ್ಬಲ್ ಮಾಡಿದರು. ಅದರಲ್ಲಿ ವೋಟಿಂಗ್ ಆದಮೇಲೆ ಅರುಣ್ದೇ ಸೆಲೆಕ್ಟ್ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಈ ಪ್ರೋಸೆಸ್ ಒಂದು 6-7 ತಿಂಗಳದು ನಮಗೆ ಒಂಥರ ವನವಾಸ ಮಾಡ್ಕೊಂಡು ಬಂದಂಗೆ ಆಗೋಯ್ತು. ಅವರಲ್ಲಿ ನಾವಿಲ್ಲಿ, ಹಾಗೆ ಇದು ಒಂದು ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಶಿಲ್ಪ ಕಲಾವಿದ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರ ಮಾತುಗಳು. ಮುಖ್ಯವಾಗಿ ಇದೊಂದು ಹೆಮ್ಮೆ ಪಡುವಂತಹ ವಿಚಾರ. ಜೊತೆಗೆ ಮೈಸೂರು ಅಲ್ಲದೆ ಕರ್ನಾಟಕವೂ ಕೂಡ ಹೆಮ್ಮೆ ಪಡುವಂತಹ ಒಂದು ವಿಚಾರ. ಆ ಥರದ ಒಂದು ಸಾಧನೆಯನ್ನ ನಮ್ಮ ಪತಿಯವರು ಮಾಡಿರತಕ್ಕಂಥದ್ದು ಸಂತಸವನ್ನು ಉಂಟು ಮಾಡಿದೆ ಅನ್ನೋ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.